ಒಂದು ಹಸು 20 ಲೀಟರ್ ಹಾಲು ಕೊಡ್ತಿದೆ, 500 kg ಬಾಡಿ ವೇಟ್ ಇದೆ ಅಂದರೆ ಅದಕ್ಕೆ 60 ಇಂದ 50 ಲೀಟ್ರಷ್ಟು ನೀರು ಕುಡಿಯೋ ಕೆಪಾಸಿಟಿ ಇರುತ್ತೆ. 3 ದಿನ ಆದ ನಂತರ ಕರು ಹುಟ್ಟಿದಾದ್ಮೇಲೆ ನಾವು ನೀರು ಕೊಡ್ಬೋದು, ಏನು ಸಮಸ್ಯೆ ಆಗಲ್ಲ. ಮಿನರಲ್ ಮಿಕ್ಸ್ಚರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಒಂದು, ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗುತ್ತೆ. ಎರಡನೇದು ಬಂದು ಗಬ್ಬ ನಿಲ್ಲಲ್ಲ ಅಂತ ಹೇಳಿರ್ತೀರ, ಹೀಟಿಗೆ ಬರಲ್ಲ ಅಂತ ಇರುತ್ತೆ ಸಮಸ್ಯೆ. ಇವೆಲ್ಲ ಮೇಜರ್ ಎಲ್ಲ ಅವಾಯ್ಡ್ ಆಗೋದು ನೀವು ಮಿನರಲ್ ಮಿಕ್ಸ್ಚರ್ ಕೊಟ್ರೆ. ಹಸು ಅಂತ ತಗೊಂಡ್ರೆ ನಾವು ರೂಮಿನೆಂಟ್ ಅಂತ ಹೇಳ್ತೀವಿ, 4 ಹೊಟ್ಟೆ ಭಾಗ ಇರುತ್ತೆ. TMRA ಯಾಕೆ ಕೊಡ್ಬೇಕಂದ್ರೆ ಈ ರೂಮೆನ್ PH ಅಂತ ಇರುತ್ತೆ ಒಂದು ಹೊಟ್ಟೆ ಭಾಗ, ಹೊಟ್ಟೆದ ಏನು ಸಮಸ್ಯೆ ಇದ್ರೂ ಅವೆಲ್ಲ ಅವಾಯ್ಡ್ ಆಗುತ್ತೆ. ಇವತ್ತು ಕರು ಹಾಕಿದ್ರೆ ಹಸು 10 ತಿಂಗಳವರೆಗೂ ಅದಕ್ಕೆ ಹಾಲು ಕೊಡೋ ಕೆಪಾಸಿಟಿ ಇರುತ್ತೆ. ಆ 10 ತಿಂಗಳಲ್ಲಿ ಫಸ್ಟ್ ನಮಗೆ 3 ಇಂದ 4 ತಿಂಗಳು ಅಷ್ಟೇ ಹಾಲು ಜಾಸ್ತಿ ಬರೋದು. ಸೆಗ್ರಿಗೇಟ್ ಮಾಡ್ತೀವಿ, ಅರ್ಲಿ ಲ್ಯಾಕ್ಟೇಷನ್ ಅಂತ ಹೇಳ್ತೀವಿ, ಮಿಡ್ ಅಂಡ್ ಲೇಟ್ ಅಂತ ಹೇಳ್ತೀವಿ, ಮತ್ತೆ ಪ್ರೆಗ್ನೆಂಟ್ ಸೆಕ್ಷನ್ ಬೇರೆ, ಈ ತರ ನಾವು ಸಪ್ರೇಟ್ ಮಾಡ್ತೀವಿ. ಜರ್ಸಿ ಇರ್ಬೋದು, HF ಇರ್ಬೋದು, ಇದು ಕ್ರಾಸ್ ಬ್ರೀಡ್ಸ್ ಮೇಂಟೈನ್ ಮಾಡಿದೀವಿ. ಇವೇನಿಲ್ಲ ಅಂದ್ರೂ ದಿನಕ್ಕೆ ನಮಗೆ 15 ಇಂದ 30 ಲೀಟರ್ವರೆಗೂ ಕೊಡುತ್ತೆ ದಿನಕ್ಕೆ ಪ್ರೊಡಕ್ಷನ್. 9 ತಿಂಗಳಲ್ಲಿ ನಾವು 7 ತಿಂಗಳಷ್ಟೇ ಹಾಲು ಕರಿಬೇಕು. ಈ ಕರಾವಳಿ 20 ಲೀಟರ್ ದಿನಕ್ಕೆ ಕೊಟ್ಟಿದೆ ಅಂದರೆ ನೆಕ್ಸ್ಟ್ ಕರಾವಳಿ ಬರೀ 10 ಲೀಟರ್ ಇಲ್ಲಾಂದ್ರೆ 12 ಲೀಟರ್ ಅಷ್ಟೇ ಬರುತ್ತೆ. ಅದಕ್ಕೆ ಲಾಸ್ಟ್ 2 ಮಂತ್ಸ್ ಏನಿದೆ ಅದು ಕಂಪಲ್ಸರಿ ಡ್ರೈ ಮಾಡಲೇಬೇಕು. ಅದು ಹಸು ಕಟ್ಟಿಲ್ಲ, ಕಟ್ಟಿದ್ರೆ ಏನಾಗುತ್ತೆ ಅಂದರೆ ಸ್ಟ್ರೆಸ್ ಆಗುತ್ತೆ, ಕಾರ್ಟಿಕೋಸ್ಟಿರಾಯ್ಡ್ಸ್ ಅಂತ ರಿಲೀಸ್ ಆಗುತ್ತೆ ಅನಿಮಲ್ ಬಾಡಿಯಲ್ಲಿ, ಅದು ಹಾಲಿಗೂ ಬರುತ್ತೆ, ಅನಿಮಲ್ಗೂ ಕೂಡ ತುಂಬ ಸಮಸ್ಯೆ ಆಗುತ್ತೆ, ನಾವು ಕೂಡ ನಮಗೂ ಕೂಡ ಸಮಸ್ಯೆ ಆಗುತ್ತೆ. ಅದು ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಅಂದರೆ ಯಾವುದು ಕಾಯಿಲೆ ಆಗಲ್ಲ. ಚೆನ್ನಾಗಿ ಫೀಡ್ ಆ್ಯಂಡ್ ಫಾಡರ್ ಕ್ವಾಲಿಟಿ ಇರೋದು ಕೊಟ್ಟಿದ್ದೀರಾ ಅಂದರೆ ಕನ್ಸೆಪ್ಷನ್ ಪ್ರಾಬ್ಲಮ್ಸ್ ಕೂಡ ಏನೂ ಆಗಲ್ಲ.